ನಮಸ್ಕಾರ. ನಾವೀಗ ಇದ್ದೇವೆ 2ನೇ ಹಂತದ ಮಿಂಚುಕಲ್ಲು ಬೆಟ್ಟದ ಮೇಲೆ. ನಾವೆಲ್ಲ ಒಟ್ಟಾಗಿ ಬಂದಿದ್ದೇವೆ. ನೋಡಿ, ಸುತ್ತಮುತ್ತ ತುಂಬಾ ಚೆನ್ನಾಗಿದೆ. ಈಗ ಇನ್ನೂ ಕೆರೆ ಎಲ್ಲ ಕಾಣ್ತಾ ಇದೆ, ಗುಡ್ಡಗಳು ಕಾಣ್ತಾ ಇದೆ. ಒಂದು ಗುಡ್ಡ ಸಾಧಾರಣವಾಗಿ ಅಗ್ನಿ ಪರ್ವತದ ಹಾಗೆ ಕಾಣ್ತಾ ಇದೆ, ಹೊಗೆ ಉಗುಳ್ತಾ ಇದೆ ಅನ್ನಿಸ್ತಾ ಇದೆ. ಮಂಜು ಅಲ್ಲೆಲ್ಲ ಮುಸ್ಕಿದೆ. ನಾವೀಗ ಒಂದು ಕತೆ ಹೇಳೋಣ. ಬುಗುರಿ ಮತ್ತೆ ಚೆಂಡು. ಒಬ್ಬ ಹುಡುಗ ಇದ್ದಂತೆ. ಆ ಹುಡುಗನ ಹತ್ರ ಒಂದು ಬುಗುರಿ ಇತ್ತಂತೆ, ಒಂದು ಚೆಂಡು ಇತ್ತಂತೆ. ಬುಗುರಿ ತುಂಬಾ ಚೆನ್ನಾಗಿ ಆಡ್ತಾ ಇತ್ತಂತೆ, ಚೆಂಡು ಮೇಲೆ ಹಾರಿ ಹಾರಿ ಕುಣಿತಾ ಇತ್ತಂತೆ. ಬುಗುರಿಗೆ ಚೆಂಡನ್ನ ಮದುವೆ ಆಗ್ಬೇಕು ಅಂತೇಳಿ ಆಸೆ ಆಯ್ತಂತೆ. ಅದೇನ್ ಮಾಡಿತ್ತು, ಚೆಂಡ ಹತ್ರ ಹೋಗಿ ನಾನ್ ನಿನ್ನ ಮದ್ವೆ ಆಗ್ಲಾ, ನನ್ನ ಮದ್ವೆ ಆಗ್ತೀಯ ನೀನು ಕೇಳಿದಾಗ ಚೆಂಡು ಹೇಳಿತಂತೆ, ಅಯ್ಯೋ ನಿನ್ಯಾರ್ ಮದ್ವೆ ಆಗ್ತಾರೆ, ಇಲ್ಲಿ ನೋಡು, ಇಲ್ಲೊಂದು ಹಕ್ಕಿ ಇದೆ ಮರದ ಮೇಲೆ, ಅದ್ ನನ್ನ ಮದ್ವೆ ಆಗ್ತೀನಿ ಅಂತೇಳಿ ಹೇಳಿದೆ ಅಂತೇಳಿ. ಬುಗುರಿಗೆ ತುಂಬಾ ಬೇಜಾರಾಯ್ತಂತೆ. ಛೆ, ಈ ಚೆಂಡು ನನ್ನ ಮದ್ವೆ ಆಗಲ್ಲಲ್ಲ ಅಂತೇಳಿ. ಹೀಗ ಇರ್ಬೇಕಾದ್ರೆ ಒಂದ್ ದಿವಸ ಹುಡ್ಗ ಆಟ ಆಡುವಾಗ ಆ ಚೆಂಡು ದೂರ ಹೋಗಿ ಬಿದ್ಬಿಡ್ತಂತೆ. ಮೇಲೋಗಿ ಎಲ್ ಹುಡುಕಿದ್ರು ಸಿಗ್ಲಿಲ್ಲ, ಏನ್ ಮಾಡಿದ್ರು ಸಿಗ್ಲಿಲ್ಲ. ಆಗ ಬುಗುರಿ ಅನ್ಕೊಳ್ತಂತೆ, ಆ ಹೇಳಿತಲ್ಲ ಚೆಂಡು, ಅಲ್ಲಿ ಮೇಲೆ ಹಕ್ಕಿ ನನ್ನನ್ನು ಆಸೆ ಪಡ್ತಾ ಇದೆ, ನಾನು ಹೋಗಿ ಮದ್ವೆ ಆಗ್ತೀನಿ ಅಂತೇಳಿ, ಹಾಗೆ ಹೋಗಿ ಮದ್ವೆ ಆಗಿರಬಹುದು ಅಂತೇಳಿ. ಹಾಗಿರ್ಬೇಕಾದ್ರೆ ಒಂದ್ ದಿವ್ಸ ಬುಗುರಿ ಆಡ್ತಾ ಆಡ್ತಾ ಇರ್ಬೇಕಾದ್ರೆ ಹೋಗಿ ಚರಂಡಿಲ್ ಬಿತ್ತಂತೆ. ಆ ಚರಂಡಿಲ್ ಬಿದ್ದಾಗ ಅದೇನ್ ಹುಡುಕುವಾಗ ಅಲ್ಲಿ ಒಂದ್ ಚೆಂಡು ಸಿಕ್ಕಿತ್ತಂತೆ. ಆಗ ಆ ಚೆಂಡು ಹೇಳಿತಂತೆ, ನೋಡು ನಾನು ಅದೇ ಚೆಂಡು ನೋಡು, ನೀ ನನ್ನ ಈಗ ಮದ್ವೆ ಆಗ್ತೀಯಾ, ನಾನು ಎಷ್ಟು ಕೊಳಕಾಗ್ಬಿಟ್ಟಿದೆ ನೋಡು, ಇಲ್ಲಿ ಕಸದೊಟ್ಟಿಗೆ ಸೇರಿ ಈ ಚರಂಡಿ ಒಳಗೆ ಬಿದ್ದುಕೊಂಡು ಅಂತೇಳಿ. ಬುಗುರಿ ಅದನ್ನ ನೋಡಿತಂತೆ, ಥೋ ಇದೀಗ ಚೆನ್ನಾಗೇ ಇಲ್ಲ, ಕೊಳಕ್ಕಾಗೋಗಿದೆ, ನಾನ್ ನಿನ್ನ ಮದ್ವೆ ಆಗಲ್ಲಪ್ಪ ಅಂತೇಳಿ ಒಂದ್ ಬದಿಗೆ ಹೋಗಿ ಕುತ್ಕೊಳ್ತಂತೆ. ಆಮೇಲೆ ಏನಾಯ್ತಂತೆ, ಆ ಕಸ ಗುಡ್ಸೋಳ್ ಬಂದು ನೋಡಿ, ಅಯ್ಯೋ ಬುಗುರಿ ನೀನ್ ಯಾಕೆ ಇಲ್ಲಿದ್ಯಾ ಅಂತ ಹೋಗಿ ಮನೇಲಿ ಕೊಟ್ಲಂತೆ. ನೋಡಿದ್ಯಾ, ಚೆಂಡು ತುಂಬಾ ಜಂಬ ಪಡ್ತಿತ್ತು, ಅದೆಲ್ಲ ಹಾಳಾಗೋಯ್ತು, ಅದ್ರದ್ದು ಬಣ್ಣ ಎಲ್ಲ ಹೋಯ್ತು ಚರಂಡಿಗೆ ಬಿದ್ದು. ಅದನ್ನ ಯಾರು ಮಾತಾಡ್ಸೋರಿಲ್ಲ. ಹಾಗೆ ಬುಗುರಿನ ಅವ್ನ್ ತಗೊಂಡೋಗಿ ಪುನಃ ಆಡ್ಲಿಕ್ಕೆ ಶುರು ಮಾಡಿದ. ಬೇರೆ ಚೆಂಡು ತಗೊಂಡ್ ಬಂದ. ನೋಡ್ದ್ಯಾ, ಯಾವಾಗ್ಲೂ ನಾವ್ ಚೆನ್ನಾಗಿದ್ದೇವೆ ಅಂತ ಹೇಳಿ ಜಂಬ ಪಡ್ಬಾರ್ದು, ಎಲ್ರೊಟ್ಟಿಗೆ ಚೆನ್ನಾಗಿರ್ಬೇಕು. ಇದೇ ಕತೆ ಕೇಳಿದ್ರಲ್ಲ, ಈ ಕತೆ ಕೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.